ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ ಗೌಡ. ಸೊ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಟ್ ನಮ್ಮ ಡೇ ಹೇಗಿರುತ್ತೆ, ನಾವು ಲಕ್ಷ್ಮಿ ಕುಂಚಲ ಸೊ ಹಬ್ಬ ಹೇಗಿರುತ್ತೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಆಲ್ರೆಡಿ 1 o'clock ಆಗೋಗಿದೆ. ಬೆಳಗ್ಗೆಯಿಂದ ಕೆಲಸ ಇದ್ದಿದ್ದರಿಂದ ನಾಷ್ಟ ಮಾಡಿಲ್ಲ. ಸೊ ಇವತ್ತು ನಾನೇ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕ್ತಿದ್ದೀನಿ. ಸೊ ಗೈಸ್, ಟೊಮೆಟೊ ಬಾತ್ ರೆಡಿ. ಅಕ್ಕಿ ಹಾಕಿದ್ದೀನಿ. ಕುದಿ ಬಂದ ಮೇಲೆ ಮುಚ್ಚಬೇಕು. ಗೈಸ್, ನಮ್ಮ ಮನೇಲಿ ಕಾಮಿಡಿ ಏನು ಗೊತ್ತಾ, ಕುದೀತೈತೆ, ಮುಚ್ಚಳ ಮಾತ್ರ ಎಲ್ಲಿದೆ ಅಂತ ಗೊತ್ತಿಲ್ಲ. ಕುಕ್ಕರ್ ಮಾತ್ರ ಇಟ್ಟಿದ್ದೀವಿ. ಗೈಸ್, ಅಂತೂ ಇಂತೂ ಆಯಿತು. ಸೊ ಗೈಸ್, ಏನಪ್ಪ ಈ ಡ್ರೆಸ್ ಎಲ್ಲ ಆಲ್ರೆಡಿ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾರೆ ಅನ್ಕೊಂಬಿಡಿ. ಸೊ ಹಬ್ಬ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಹುಡುಗಿರಿಗೆ ಕೈ ತುಂಬ ಬಳೆ ಹಾಕ್ಕೊಂಡು ಸೊ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡ್ರೆ ಸಮಾಧಾನ ಆಗೋದು. ನಮಗೆ ಅವಾಗಲೇ ಸಮಾಧಾನ ಆಗೋದು. ಅದಕ್ಕೆ ಈ ಥರ ರೆಡಿಯಾಗಿರೋದು. ಅದ್ರ ಜೊತೆಗೆ ರೀಲ್ಸ್ ಕೂಡ ಮಾಡಿದೆ. ಹಾಯ್ ಗಾಯ್ಸ್, ಸೊ ಸೀರೆ ಉಟ್ಕೊಂಡು ರೀಲ್ಸ್ ಮಾಡಿದ್ದಾಯಿತು. ರೀಲ್ಸ್ನ ನೀವು ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನೋಡಿರ್ತೀರ. ಇವಾಗ ಲಾಸ್ಟ್ ಏನು ಅಂದರೆ ಹಬ್ಬ ಮುಗಿಯೋ ಟೈಮ್ ಬಂತು. ಬಟ್ ಏನಾದರೂ ಸ್ವೀಟ್ ತಿನ್ನಬೇಕಲ್ವಾ, ಅದಕ್ಕೆ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಹಲ್ವಾ ಇವತ್ತು ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ನಾನೇ ಅಡುಗೆ ಮಾಡಿರೋದು ನಮ್ಮ ಮನೇಲಿ. ಸೊ ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಎಲ್ಲ ಯೂಟ್ಯೂಬ್ ವ್ಲಾಗ್ಸಲ್ಲೂ ಒಬ್ಬರು ಕಮೆಂಟ್ ಮಾಡ್ತಿದ್ರು, ಮಿಸ್ ಮಾಡಿದೆ ಪಾಪ ಕಮೆಂಟ್ ಮಾಡ್ತಿದ್ರು. ಅವ್ರು ಬಂದು ಭೂಮಿಕಾ ಗೌಡ. ಸೊ ನೀವು ನನ್ನ ಕಮೆಂಟ್ ಸೆಕ್ಷನ್ಸ್ನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಹೇಳಬೇಕು ಅಂದರೆ ಸೊ ತುಂಬ ಜನ ಹುಡುಗಿರು ಪಾಪ ಕಮೆಂಟ್ಸ್ ಮಾಡ್ತಾರೆ. ಬಟ್ ಯಾರು ಈ ಥರ ಯಾರೂ ಮಾಡೋಕ್ಕೆ ಹೋಗಿರಲ್ಲ. ಐ ಡೋಂಟ್ ನೋ. ತುಂಬ ಹೇಳಬೇಕು ಅಂದರೆ ಹುಡುಗಿರು ಯಾರೂ ಈ ಥರ ಕಮೆಂಟ್ ಮಾಡಿಲ್ಲ ನನಗೆ. ಆ್ಯಂಡ್ ಅವರು ಆ ಥರ ಮಾಡಿಲ್ಲ. ಸೊ ನಾನು ಎಲ್ಲರಿಗೂ ಅವ್ರಿಗೆ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಭೂಮಿಕಾ ಅಂದರೆ ಅವರು ಸ್ಟಾರ್ಟಿಂಗಿಂದ ಮಾಡಿದಾಗ ನಾನು ನಿಜವಾಗ್ಲೂ ತುಂಬ ಪ್ರಯತ್ನ ಪಟ್ಟೆ ಅವ್ರಿಗೆ ತಿಳಿಸಿ ಹೇಳೋದಕ್ಕೆ. ಮೊದಲಿಗೆ ನನಗೆ ನಮ್ಮಪ್ಪ ಅಮ್ಮ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಿಮ್ಮಪ್ಪ ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡಿದ್ರು. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟೆ. ಹಾಗಲ್ಲ ನಮ್ಮಪ್ಪ, ಬೇಕಾದ್ರೆ ನೀವು ನಮ್ಮ ಮನೆಗೆ ಬನ್ನಿ, ನಮ್ಮಮ್ಮನ್ನ ಕೇಳಿ. ಸೊ ಅವರಿಗೆ ನನ್ನ ಮೇಲೆ ಏನಾದರೂ ಸಿಟ್ಟಿದೆಯಾ, ಕೋಪ ಇದೆಯಾ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಅಂತ ಅವ್ರಿಗೆ ನಾನು ಕಮೆಂಟ್ ಮಾಡಿದ್ದೆ. ಅದಾದಮೇಲೆ ನಾನು ಸುಮ್ಮನಾಗಿದ್ದೆ. ನಾನು ಯಾರಿಗೂ ಅಷ್ಟೇ ಯಾವತ್ತೂ ರ್ಯಾಶಾಗಿ ಮಾತಾಡೋದಕ್ಕೆ ಹೋಗಲ್ಲ. ಸ್ಟಾರ್ಟಿಂಗಲ್ಲಿ ಯಾರ ಹತ್ರನೂ ನಾನು ರ್ಯಾಶಾಗಿ ಮಾತಾಡಲ್ಲ. ಪ್ರಯತ್ನ ಪಡ್ತೀನಿ ತಿಳಿಸಿ ಹೇಳೋದಕ್ಕೆ, ಈ ಥರ ಅಲ್ಲ, ಈ ಥರ ತೊಂದರೆ ಹಿಂಗೆ ಅಂತ. ಸರಿ, ನಾನು ಅವರೆಲ್ಲ ಇಲ್ಲಿವರೆಗೂ ಎಲ್ಲ ವೀಡಿಯೋಸಲ್ಲಿ ಕಮೆಂಟ್ ಮಾಡಿದ್ದಾರೆ. ಎಲ್ಲದರಲ್ಲೂ ಅವ್ರಿಗೆ ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಮೊನ್ನೆ ಹಾಕಿದ್ದ ವ್ಲಾಗ್ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಇದ್ರ ಹಿಂದಿನ ವ್ಲಾಗ್. ಅದರಲ್ಲಿ ಬಂದು ಒಂದು ಕಮೆಂಟ್ ಮಾಡಿದ್ದಾರೆ, ಸೊ ನಿನ್ನ ಮುಖ ನೋಡಿದ್ರೆ 3 ದಿನವೂ ಊಟ ಸೇರೋದಿಲ್ಲ. ಮೊದಲಿಗೆ ಅದಕ್ಕೆ ಕೇಳಬೇಕು ನಾನು. ಹಾಗಂದರೆ ನಿಮ್ಮ ಮುಖ ನೋಡಿದ್ರೆ ಎಷ್ಟು ದಿನ ಊಟ ಸೇರಲ್ಲ ಅಂತ ನನಗೆ ಭೂಮಿಕಾ ಅವರೇ ದಯವಿಟ್ಟು ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಅದಕ್ಕೆ ಅನಿಸುತ್ತೆ ನಿಮ್ಮಪ್ಪ ಬೇಗ ಹೋಗಿದ್ದು ನೀನು ಹಿಂಗೆ ಆಡೋದಕ್ಕೆ ಅಂತ ಹಾಕಿದರು. ಆ್ಯಂಡ್ ನಾನು ನಿಮ್ಗೆ ಹೇಳೋದೇನು ಅಂದರೆ, ಯಾರಿಗೂ ಕೂಡ ಈ ಥರ ಪರ್ಸ್ನಲ್ ಅಟ್ಯಾಕ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಬಗ್ಗೆ 1000 ಮಾತಾಡಿ, ನಮ್ಮ ಅಪ್ಪಾಜಿ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದ್ದಿದ್ದು ಪಾಯಿಂಟ್ ಏನು, ಪ್ರಮೋಷನ್ ದುಡ್ಡು ಸಮಥಿಂಗ್. ಹೌದು, ಪ್ರಮೋಷನ್ ಮಾಡ್ತೀನಿ, ಅದರಲ್ಲಿ ದುಡ್ಡು ಬರುತ್ತೆ. ಅದು ನಾನು ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಿಲ್ಲ. ಆ್ಯಂಡ್ ಆ ಪ್ರಮೋಷನ್ ಮಾಡೋದಕ್ಕೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಕಾರಣ ಆ್ಯಂಡ್ ನನ್ನ ಫಾಲೋವರ್ಸೇ ಕಾರಣ. ಆ್ಯಂಡ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನ ವಿಡಿಯೋಸ್ ಮಾಡಿದ್ರೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಆ್ಯಂಡ್ 3 ಬಿಟ್ಟವಳು ಸಮಥಿಂಗ್ ಅವ್ರು ಹೇಳಿದ್ರು. ಆ್ಯಂಡ್ ನಾನು 3 ಬಿಟ್ಟವಳಾಗಿದ್ದರೆ ನೀವೇನು ಮ್ಯಾಮ್, ಯಾಕೆ ಅಂದರೆ ಸೊ ಇವತ್ತು ಹಬ್ಬ. ಖಂಡಿತವಾಗ್ಲೂ ನೀವು ಹಬ್ಬ ಮಾಡೋದನ್ನು ಬಿಟ್ಟು ಯಾವುದೋ ಒಂದು ಹುಡುಗಿ ಪ್ರೊಫೈಲಲ್ಲಿ ವೀಡಿಯೋಸ್ ನೋಡಿಕೊಂಡು ಅವರಿಗೆ ಕಮೆಂಟ್ ಸೆಕ್ಷನಲ್ಲಿ ಬೈಕೊಂಡು ಕುಂತಿದ್ದೀರಾ ಅಂದರೆ ನೀವು
ಹೀಗೆ ಹೆಣ್ಮಕ್ಳು ಹಬ್ಬ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ, ಬಟ್ ನೀವು ಕಮೆಂಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀರಾ. ಸೊ ನಿಮ್ಮ ಅಪ್ಪ ಅಮ್ಮಗೆ ತಿಳಿಸಿ, ನಾನು ಹೇಳಿದೆ ಅಂತಲ್ಲ, ನೀವೇ ತಿಳಿಸಿ. ಈ ಥರ ನಾನು ಒಂದು ಹುಡುಗಿಗೆ ಹೋಗಿ ಪರ್ಸ್ನಲ್ ಅಟ್ಯಾಕ್ ಮಾಡ್ತಿದ್ದೆ ಆ್ಯಂಡ್ ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ದೆ ಅಂತ. ಸೊ ನಿಮ್ಮ ಅಪ್ಪ ಅಮ್ಮ ಪ್ರೋತ್ಸಾಹ ಮಾಡ್ಬೋದು ನಿಮಗೆ. ಆ್ಯಂಡ್ ನನಗೇನು ಕೆಲಸ ಇಲ್ಲ ಅಂದರೆ, ಬಟ್ ನಿಮಗೆ ತುಂಬ ಕೆಲಸ ಇದೆ, ಅದಕ್ಕೆ ಟೈಮ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿಕೊಂಡು ಅದಕ್ಕೆ ಕಮೆಂಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ನೀವು ತುಂಬ ಬ್ಯುಸಿ ಇದ್ರೂ ಮಾಡ್ತಿರೋದಕ್ಕೆ. ಆ್ಯಂಡ್ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಸಂಸ್ಕಾರ ಬಗ್ಗೆ ನೀವು ಮಾತಾಡೋದಕ್ಕಿಂತ ಮುಂಚೆ ಈ ಥರ ನೀವು ಬೇರೆಯವ್ರ ವೀಡಿಯೋದಲ್ಲಿ ಬಂದು ಕಮೆಂಟ್ ಮಾಡ್ತಿರಲ್ಲ, ಆ ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳಿ. ನಾನು ಕೆಟ್ಟವಳೆ, ನಾನು ಒಳ್ಳೆಯವಳೆ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಬಟ್ ನಾನು ನಿಮ್ಮ ಥರ ಹೋಗಿ ಇನ್ನೊಬ್ಬರು ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಮಾಡಿಕೊಂಡು ಅವ್ರಿಗೆ ಕೆಟ್ಟದಾಗಿ ಹೇಳ್ಕೊಂಡಿಲ್ಲ. ನಾನು ಸರಿ ಹೋದ್ಮೇಲೆ ನಾನು ಇನ್ನೊಬ್ರಿಗೆ ಹೇಳ್ಬೋದು, ಬಟ್ ನೀವು ಸರಿಯಾಗಿ ಆಮೇಲೆ ನನಗೆ ನೀವು ಖಂಡಿತವಾಗ್ಲೂ ಹೇಳಿ, ನಾನು ಅದನ್ನು ತಗೊತೀನಿ. ಏನಕ್ಕಂದರೆ ಬೇರೆ ಹುಡುಗಿ ಕಮೆಂಟ್ ಸೆಕ್ಷನಲ್ಲಿ ಬಂದು ಈ ಥರ ಮಾತಾಡೋದ್ರಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮಪ್ಪ ತೀರ್ಕೊಂಡಿರೋದ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆಯೇ ಇಲ್ಲ ಅಂತ ನಾನು ಅಂದ್ಕೊತೀನಿ. ನಮ್ಮಪ್ಪ ಇಲ್ಲಿದ್ದಾರೋ ಇಲ್ವೋ ಅದು ನಿಮಗೆ ಬೇಕಾಗಿಲ್ಲ, ನನ್ನ ಮನಸ್ಸಲ್ಲಿದ್ದಾರೆ, ನನ್ನ ಹೃದಯದಲ್ಲಿದ್ದಾರೆ, ಅಷ್ಟೇ ಸಾಕು. ಆ್ಯಂಡ್ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡಿದ್ರೆ ತುಂಬ ಚೆನ್ನಾಗಿದೆ. ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟು ಕೆಟ್ಟದಾಗೇನೂ ಇಲ್ಲ, ನೀವು ನೋಡ್ಬೋದು. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಮುಂದಕ್ಕೆ ಹೋಗೋಣ. ಸೊ ಗಾಯ್ಸ್, ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ, ಬನ್ನಿ. ಬಾಣಲಿ ಇಟ್ಕೊಂಡು ಮಾತಾಡೋವ, ಪರವಾಗಿಲ್ಲ. ಗೈಸ್, ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಚಮಚ ತುಪ್ಪ ಹಾಕ್ತೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ಸೊ ಫಸ್ಟು ಸೊ ಗೈಸ್, ಅದೇ ಬಾಣಲಿಗೆ ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇದೊಂದು. ಸೊ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಈಗ ಹಾಲು ಹಾಕೋತಾ ಇದ್ದೀನಿ. ನಾನು 1 ಲೋಟ ಹಾಲು ಹಾಕಿದ್ದೀನಿ. ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ. ಗೈಸ್, ಈಗ ಹಾಲು ಡ್ರೈ ಆಗೋವರೆಗೂ ಕ್ಯಾರೆಟ್ನ ಬೇಯಿಸ್ಕೋಬೇಕು. ಈಗ ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ. ಸೊ ಗೈಸ್, ಇದು ಗಟ್ಟಿ ಆಗಬೇಕು. ಸೊ ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡಾಯಿತು. ಸೊ ಗೈಸ್, ಕ್ಯಾರೆಟ್ ಹಲ್ವಾ ರೆಡಿ. ಫುಲ್ ವ್ಲಾಗ್ ನೋಡಿದ್ದೀರಾ ಅಂದ್ಕೊತೀನಿ. ಸೊ ಎಲ್ಲರಿಗೂ ಕೊನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ನಾನು ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.